ಯಶಸ್ಸು ಅನ್ನೋದು ಹಾಗೆ, ಅದು ಏಕಾಏಕಿ ಘಟಿಸೋದಲ್ಲ, ಒಮ್ಮಿಂದೊಮ್ಮೆಲೆ ಸಂಭವಿಸೋದು ಅಲ್ಲ. ಪ್ರತಿ ಯಶಸ್ಸಿನ ಹಿಂದೆ 10 ವರ್ಷಗಳ ಶ್ರಮ ಇರುತ್ತದೆ, ನಿರಂತರ ಅಧ್ಯಯನ ಇರುತ್ತದೆ. ಅದೃಷ್ಟ ಅನ್ನೋದು ಅದ್ಭುತ ಅವಕಾಶವನ್ನು ತಂದು ನಿಮ್ಮ ಕೈಗೆ ಇಡಬಹುದು. ಆದರೆ ನೀವು ಯಶಸ್ವಿನ ಹಾದಿಯಲ್ಲಿ ಸಾಗಬೇಕು ಅಂತಿದ್ದರೆ ಅದಕ್ಕೆ ಕೆಲವು ನಿರಂತರ ಅಭ್ಯಾಸಗಳು ಇರಲೇಬೇಕು. ಬೆಟ್ಟದಷ್ಟು ಕನಸಿದೆ, ಅಗಾಧವಾದ ಗುರಿ ಇದೆ, ಅದನ್ನು ಸಾಧಿಸುವ ಹುಮ್ಮಸ್ಸು ಇದೆ. ಆದರೆ ಕೆಲವೊಂದು ಅಭ್ಯಾಸಗಳು ನಿಮಗೆ ಇಲ್ಲದೆ ಹೋದರೆ ನಿಮ್ಮ ಗುರಿ ಹಾಗೆ ಉಳಿದು ಬಿಡುವ ಸಾಧ್ಯತೆ ಇದೆ ಸ್ನೇಹಿತರೆ. ಅಂದುಕೊಂಡಿದ್ದನ್ನು ಸಾಧಿಸಬೇಕಾದರೆ ಒಂದಷ್ಟು ಅಭ್ಯಾಸಗಳು ನಿಮಗೆ ಚಟಗಳಾಗಿ ಬದಲಾಗಬೇಕು. ನೆನಪಿರಲಿ, ಅದು ಒಳ್ಳೆಯ ಚಟಗಳು, ನಿಮ್ಮ ಕನಸುಗಳಿಗೆ ಗುರಿಕಾರರಂತೆ ಕರೆದೊಯ್ಯುವ ಚಟಗಳು. ಯಶಸ್ವಿ ವ್ಯಕ್ತಿಗಳು ಈ ಕೆಲವಿನ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ನಿಮ್ಮ ಕನಸುಗಳು ಕೈಗೂಡುವುದರಲ್ಲಿ ಅನುಮಾನವೇ ಇಲ್ಲ. ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟತೆ ಇರಲಿ. ಯಶಸ್ವಿ ವ್ಯಕ್ತಿಗಳನ್ನು ನೀವು ನೋಡಿ, ಅವರಿಗೆ ತಾವು ಹೋಗುತ್ತಿರುವ ಹಾದಿಯ ಬಗ್ಗೆ ಸ್ಪಷ್ಟತೆ ಇರುತ್ತದೆ. ತಲುಪಬೇಕಾಗಿರುವ ಗುರಿ ಬಗ್ಗೆಯೂ ಖಚಿತತೆ ಇರುತ್ತದೆ. ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಸಮಯದಲ್ಲಿ ಮಾಡಬೇಕು, ನಿರ್ದಿಷ್ಟತೆ, ಪರಿಪಕ್ವತೆ, ಸಮಯದ ಬಗ್ಗೆ ಅವರಿಗೆ ಯಾವುದೇ ಗೊಂದಲ ಇರೋದಿಲ್ಲ. ಇನ್ನು ಸೋಲನ್ನು ಅಪ್ಪಿಕೊಳ್ಳುವ ಮನಸ್ಥಿತಿ ಇರಲೇಬೇಕು. ಇದೊಂದು ನೆನಪಿನಲ್ಲಿ ಇರಲಿ. ಗೆಲ್ಲೋದಕ್ಕೆ ಹೊರಟವನು ಸೋಲನ್ನು ಸ್ವೀಕರಿಸಲು ಕೂಡ ಸಿದ್ಧ ಇರಬೇಕು. ಹಾಗಂತ ಸೋಲು ಎದುರಾಗುತ್ತದೆ ಅನ್ನೋದು ಮುಖ್ಯವಲ್ಲ, ಸೋಲನ್ನು ಅನುಭವದ ಮೆಟ್ಟಿಲಂತೆ ಮಾಡಿಕೊಳ್ಳಬೇಕು. ಇನ್ನು ಮೂರನೇದಾಗಿ ನಾವು ಆರೋಗ್ಯವೇ ಅತಿ ಮುಖ್ಯ. ಸಾಧಕರ ಗೆಲುವಿನ ಗುಟ್ಟಿನ ಹಿಂದೆ ಅವರ ಆರೋಗ್ಯವೂ ಇರುತ್ತದೆ. ಎಷ್ಟರ ಮಟ್ಟಿಗೆ ಆರೋಗ್ಯಕರ ಜೀವನ ನಡೆಸುತ್ತಾರೋ ಅಷ್ಟರ ಮಟ್ಟಿಗೆ ಅವರು ತಮ್ಮ ಗುರಿಯ ಹಿಂದೆ ಬೀಳಬಹುದು. ಸಮತೋಲಿತ ಆಹಾರ, ದೈಹಿಕ ಚಟುವಟಿಕೆಗಳು ಬಹಳ ಮುಖ್ಯವಾಗುತ್ತದೆ. ನಿಮ್ಮ ಗುರಿಯೆಡೆಗೆ ನೀವೇ ನಡೆಯಬೇಕಾಗಿರುವುದರಿಂದ ನಿಮ್ಮ ಆರೋಗ್ಯವು ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಸಕಾರಾತ್ಮಕ ಆಲೋಚನೆಗಳು ಸದಾ ನಿಮ್ಮ ಜೊತೆಗಿರಲಿ. ಯಶಸ್ವಿ ವ್ಯಕ್ತಿಗಳ ತಮ್ಮ ಗುರಿಯೆಡೆಗೆ ಸದಾ ಸಕಾರಾತ್ಮಕ ಮನೋಭಾವನೆಯನ್ನೇ ಹೊಂದಿರುತ್ತಾರೆ. ಇದು ಸಾಧ್ಯ, ನಾನು ಮಾಡುತ್ತೇನೆ, ನನ್ನಿಂದ ಆಗುತ್ತೆ ಅನ್ನೋ ಧೋರಣೆಯು ಅವರ ಮಾತುಗಳಲ್ಲಿ ಹೊರಹೊಮ್ಮುತ್ತಿರುತ್ತದೆ. ಜೀವನದುದ್ದಕ್ಕೂ ನಿತ್ಯ ವಿದ್ಯಾರ್ಥಿಗಳಂತೆ ಇರಿ. ಯಶಸ್ಸಿನ ವ್ಯಕ್ತಿಗಳು ಯಾವತ್ತೂ ಕೂಡ ಕಲಿಯುವುದನ್ನು ನಿಲ್ಲಿಸುವುದಿಲ್ಲ. ಬದುಕಿನಲ್ಲಿ ಅವರು ನಿತ್ಯವೂ ವಿದ್ಯಾರ್ಥಿಗಳಂತೆ ಇರುತ್ತಾರೆ. ಹೊಸ ರೀತಿಯ ಕೌಶಲ್ಯ, ಹೊಸ ತಿಳುವಳಿಕೆ, ಗುರಿ ಸಾಧನೆಗೆ ಅಗತ್ಯ ಇರುವ ಹೊಸ ಹೊಸ ಜ್ಞಾನ ಸಂಪಾದಿಸುತ್ತಾರೆ. ಸಂಬಂಧಗಳನ್ನು ಗೌರವಿಸುವುದನ್ನು ಮರೆಯದಿರಿ. ಯಶಸ್ಸು ಅನ್ನೋದು ಒಬ್ಬ ವ್ಯಕ್ತಿಗೆ ಸೇರಿದ್ದಾದರೂ ಅದು ಆತನೊಬ್ಬನಿಂದ ಮಾತ್ರ ಗಳಿಸಿರೋದು ಅಲ್ಲವೇ ಅಲ್ಲ. ಆತನಿಗೆ ಅನೇಕರು ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಪ್ರತಿಯೊಂದು ಕೆಲಸವನ್ನು ಒಬ್ಬರೊಬ್ಬರು ನಿರ್ವಹಿಸುತ್ತಾರೆ. ಅಂತಿಮವಾಗಿ ನಿರ್ಮಾತೃವಿಗೆ ಅವರ ಶ್ರೇಯ ಸಲ್ಲುತ್ತದೆ. ಹೀಗಾಗಿ ಯಾವುದೇ ಯಶಸ್ವಿನ ದಾರಿಯಲ್ಲಿ ಜೊತೆಗೆ ನಿಲ್ಲೋರನ್ನು ಸಾಥ್ ಕೊಟ್ಟು ನಡೆಸೋರನ್ನು ಗೌರವಿಸಬೇಕು. ಸಂಬಂಧಗಳ ಬಗ್ಗೆ ಮೌಲ್ಯ ಇರಬೇಕು. ಕೃತಜ್ಞತಾ ಮನೋಭಾವ ಇರಲಿ. ಯಶಸ್ವಿ ವ್ಯಕ್ತಿಗಳ ಅಭ್ಯಾಸಗಳಲ್ಲಿ ಕೃತಜ್ಞತಾ ಭಾವ ಒಂದು. ಅವರು ತಮ್ಮ ಸಾಧನೆಯ ಹಾದಿಯಲ್ಲಿ ನೆರವಾದವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾರೆ. ಈ ಮೂಲಕ ಕೃತಜ್ಞತೆ ಪಾತ್ರನಾದ ವ್ಯಕ್ತಿಗಳ ಜೊತೆ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತಾರೆ. ಇನ್ನು ಅಂದುಕೊಂಡಿದ್ದನ್ನು ಆ ಕ್ಷಣವೇ ಶುರು ಮಾಡಿ. ಸಾಧಕರ ಲಕ್ಷಣವೇ ಅಷ್ಟು. ಹಾಕಿಕೊಂಡ ಗುರಿಗೆ ಅವರು ಮುಹೂರ್ತವನ್ನು ನಿಗದಿಪಡಿಸುವುದಿಲ್ಲ, ನಾಳೆ ನಾಡಿದ್ದು ಅಂತ ಕಾಯುವುದಿಲ್ಲ. ಆ ಕ್ಷಣದಿಂದಲೇ ಅವರು ಗುರಿಯನ್ನು ಬೆನ್ನತ್ತುತ್ತಾರೆ. ಗುರಿ ಸಾಧನೆಗೆ ಬೇಕಾದ ಅಗತ್ಯ ಕೆಲಸಗಳ ಹಿಂದೆ ಬೀಳುತ್ತಾರೆ. ಇನ್ನು ಬದಲಾವಣೆಗೂ ಸೈ, ಎಲ್ಲದಕ್ಕೂ ಜೈ. ಯಶಸ್ವಿ ವ್ಯಕ್ತಿಗಳನ್ನು ಗಮನಿಸಿ. ಅವರು ಎಲ್ಲ ರೀತಿಯ ಪರಿಸ್ಥಿತಿಯನ್ನು ದಾಟಿ ಮುಂದೆ ಬಂದಿರುತ್ತಾರೆ. ಎಂತಹ ಬದಲಾವಣೆಗೂ ಒಗ್ಗಿಕೊಳ್ಳುವ ಮನಸ್ಥಿತಿ ಅವರಲ್ಲಿ ಇರುತ್ತದೆ. ಇನ್ನು ಕೊನೆಯದಾಗಿ ಆತ್ಮಾವಲೋಕನ ಅತಿ ಮುಖ್ಯ. ಯಶಸ್ವಿ ವ್ಯಕ್ತಿಗಳು ತಮ್ಮ ಕ್ರಿಯೆ, ನಿರ್ಧಾರ, ಅನುಭವಗಳ ಬಗ್ಗೆ ಆತ್ಮಾವಲೋಕನ ಮಾಡುತ್ತಾರೆ. ಇದು ಮುಂದಿನ ಹೆಜ್ಜೆಯನ್ನು ಇಡಲು ಸಹಕಾರಿಯಾಗುತ್ತದೆ. ಆತ್ಮಾವಲೋಕನವು ಕೂಡ ಒಂದು ರೀತಿಯ ಗುರಿ ಇದ್ದಂತೆ. ಹೀಗೆ ಯಶಸ್ವಿನ ಹಾದಿಯಲ್ಲಿ ಇರುವಂತಹ ವ್ಯಕ್ತಿಗಳು ಈ ಮೇಲಿನ ಸೂತ್ರಗಳನ್ನು ಪಾಲಿಸುತ್ತಾರೆ. ಸಕಾರಾತ್ಮಕ ಮನೋಭಾವದಲ್ಲಿ, ಉತ್ತಮ ವಾತಾವರಣದಲ್ಲಿ ತಮ್ಮ ಗುರಿ ಸಾಧನೆಯತ್ತ ಹೆಜ್ಜೆ ಹಾಕುತ್ತಾರೆ. ಆಗ ಮಾತ್ರ ಅವರ ಗುರಿ ಸಾಧನೆಗೆ ಕಾರಣವಾಗುತ್ತದೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಗುರಿ ಸಾಧನೆಯನ್ನು ಮಾಡಬೇಕಾದರೆ ಈ ಯಶಸ್ವಿ ಸೂತ್ರಗಳನ್ನು ಅನುಭವಿಸಿ, ಇವುಗಳನ್ನು ಪಾಲಿಸಿ. ಖಂಡಿತ ಯಶಸ್ಸು ಅನ್ನೋದು ನಿಮ್ಮ ಹಿಂದೆ ಖಂಡಿತ ಬಂದೇ ಬರುತ್ತೆ, ಇದ್ದೇ ಇರುತ್ತೆ ಅಂತೇಳಿ ಹೇಳ್ತಾ, ಯಶಸ್ವಿ ಜೀವನ ಸೂತ್ರಕ್ಕೆ ಈ ಸೂತ್ರಗಳನ್ನು ಪಾಲಿಸಿ. ಇದು ಯಶಸ್ವಿ ಸಾಧಕರ ಅನುಭವದ ಮಾತುಗಳು. ನಮಸ್ಕಾರ.